ನಂದಿನಿ ಆಗ್ಲೇ ತನ್ನ ಅಪಾರ್ಟ್ಮೆಂಟ್ ಅಲ್ಲೇ ಬಿಯರ್ ಕುಡ್ದಿದ್ಲು. ಅದು ಅವಳು ಲೈಫ್ ಅಲ್ಲೇ ಫಸ್ಟ್ ಟೈಮ್ ಬಿಯರ್ ಕುಡ್ದಿದ್ದಾಗಿತ್ತು. ಕಂಠ ಪೂರ್ತಿ ಬಿಯರ್ ಕುಡಿದ್ರು ಸ್ವಲ್ಪನೂ ನಶೆ ಏರ್ಲಿಲ್ವಲ್ಲ ಅಂತ ಅನ್ಕೊಂಡು ನೇರವಾಗಿ ರೇನ್ಬೋ ರೆಸ್ಟೋ ಬಾರಿ ಎದುರು ಬಂದು ನಿಂತಿದ್ಲು. ಏನಾದ್ರಾಗ್ಲಿ ಇವತ್ ಕುಡ್ದು ಟೈಟ್ ಆಗಿ ಉಸಿರು ಕಟ್ಟು ಹಾಕಿ ಕಾಡೋ ನೆನಪುಗಳನ್ನೆಲ್ಲ ಮರಿಲೇಬೇಕು ಅಂತ ನಂದಿನಿ ನಿರ್ಧಾರ ಮಾಡಿದ್ಲು. ಫಸ್ಟ್ ಟೈಮ್ ಬಿಯರ್ ಕುಡ್ದಿದ್ರಿಂದ ಅವಳಿಗೆ ಲೈಟ್ ಆಗಾದ್ರೆ ನಶೆ ಹತ್ತಿತ್ತಾದ್ರೂ ಆ ನೆನಪುಗಳು ಮಾತ್ರ ಅವಳ ಮೆದುಳನ್ನ ತಿಂದು ಹಾಕ್ತಿತ್ತು. ಅದರಿಂದ ಅವಳ ನೆಮ್ಮದಿ ಎಲ್ಲಾನು ಹಾಳಾಗಿತ್ತು. ಹೈ ಹೀಲ್ಸ್, ಟೈಟ್ ಫಿಟೆಡ್ ರೆಡ್ ಡ್ರೆಸ್ ನಲ್ಲಿ ತೇಲಾಡ್ಕೊಂಡ್ ಬಂದು ರೇನ್ಬೋ ರೆಸ್ಟೋ ಬಾರಿ ಎದುರು ಅವಳು ನಿಂತಿದ್ಲು. ಅಲ್ಲೇ ಪಕ್ಕದಲ್ಲಿದ್ದ ಒಬ್ಬ ಹುಡುಗ ಅವಳನ್ನ ನೋಡಿ, ಅಪ್ಪ ಏನ್ ಫಿಗರ್ ಮಗ, ಅಲ್ ನೋಡ್ರೋ ಅಂತ ಹೇಳ್ದ. ಅಲ್ಲೇ ಅವನ್ ಜೊತೆ ಸಿಗರೇಟ್ ಸೆತ್ತಿದ್ದ ಹುಡುಗರೆಲ್ಲ ತಕ್ಷಣ ಆ ಹುಡುಗ ಹೇಳಿದ ಕಡೆ ತಿರುಗ್ ನೋಡಿದ್ರು. ಯಾವುದೇ ಫಿಲ್ಮ್ ಹೀರೋಯಿನ್ಗೂ ಕಮ್ಮಿ ಇಲ್ದೆ ತುಂಬಾನೇ ಬ್ಯೂಟಿಫುಲ್ ಆಗಿದ್ದ ನಂದಿನಿನ ನೋಡಿದ ಅವ್ರ ಕಣ್ಗಳು ಅವಳನ್ನ ಫುಲ್ ಸ್ಕ್ಯಾನ್ ಮಾಡ್ತಿತ್ತು. ಹೇ ಹೌದ್ ಮಗ, ಸಖತ್ತಾಗಿದೆ ಫಿಗರು, ಲೆಟ್ಸ್ ಟ್ರೈ ಅವರ್ ಲಕ್ ಅಂತ ಇನ್ನೊಬ್ಬ ಹೇಳ್ದ. ಬಿಯರ್ ಪವರ್ಗೆ ಟೈಟ್ ಆಗಿ ತೇಲ್ತಿದ್ದ ನಂದಿನಿ ನೇರವಾಗಿ ಕೌಂಟರ್ ಹತ್ರ ಹೋಗಿ ನಶೆಲಿ, ಸ್ಟ್ರಾಂಗ್ ಆಗಿ ಒಂದ್ ಪೆಗ್ ಮಿಕ್ಸ್ ಮಾಡ್ಕೊಡ್ಗೋರು ಅಂತ ಆರ್ಡರ್ ಮಾಡಿದ್ಲು. ನಂದಿನಿನ ಕೆಳಗಡೆಯಿಂದ ಮೇಲ್ಗಡೆ ಸ್ಕ್ಯಾನ್ ಮಾಡಿದ ಆ ಕೌಂಟರ್ ಬಾಯ್ ಸ್ಟ್ರಾಂಗ್ ಆಗಿ ಒಂದು ವೋಡ್ಕಾ ಮಿಕ್ಸ್ ಮಾಡಿ, ಹ್ಯಾವ್ ಇಟ್ ಮ್ಯಾಮ್ ಅಂತ ಹೇಳಿ ಗ್ಲಾಸ್ನ ಕೊಟ್ಟ. ಕೌಂಟರ್ ಬಾಯ್ ನಂದಿನಿನ ಹಾಗೆ ಗುರಾಯಿಸ್ತಾ ನಿಂತಿದ್ದ. ನಂದಿನಿ ಅವನನ್ನ ನೋಡಿ ನಶೆಯಲ್ಲೇ, ಏನೋ ಹಾಗೆ ನೋಡ್ತಿದೀಯಾ, ಅಷ್ಟೊಂದು ಹಾಡ್ ಆಗಿದೀನಾ? ನಾನ್ ಚೆನ್ನಾಗಿದ್ದೀನಿ, ಆದ್ರೆ ಯಾಕೋ ನನ್ ಮನ್ಸೆ ಅಂತ ಹೇಳ್ತಾ ವೋಡ್ಕಾನ ಕುಡಿದ್ಲು. ನಂತರ ಒನ್ ಮೋರ್ ಪ್ಲೀಸ್ ಅಂತ ಜೋರಾಗಿ ಗ್ಲಾಸ್ನ ಟೇಬಲ್ ಮೇಲೆ ಬಡ್ದು ಹೇಳಿದ್ಲು. ಅಲ್ಲೇ ಸ್ವಲ್ಪ ದೂರದಲ್ಲಿದ್ದ ಒಬ್ಬ ಹುಡುಗ ನಂದಿನಿ ಹತ್ರ ಬಂದು, ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಅಂತ ಹಾಡ್ತಾ ಕಣ್ಣು ಹೊಡ್ದ. ಅವನನ್ನ ನೋಡಿದ್ ನಂದಿನಿ ಫುಲ್ ರೈಸ್ ಆಗಿ ಅವನ್ ಹತ್ರ ಬಂದು, ಮೀಟ್ ಏನೋ ಮಾಡಿದ್ವಿ, ಮತ್ತೆ ಡೇಟ್ ಯಾವಾಗ್ಲೂ ಮಾಡೋಣ ಅಂತ ಕೋಪದಿಂದ ಅವನ್ ಕೆನ್ನೆಗೊಂದ್ ಬಾರಿಸಿ ಗ್ಲಾಸಲ್ಲಿದ್ದ ವೋಡ್ಕಾನ ಅವನ್ ಮುಖದ ಮೇಲೆ ಎರ್ಚಿ ಅಲ್ಲಿಂದ ಆಚೆ ಬಂದ್ಲು. ನಂದಿನಿ ಹ್ಯಾಂಗ್ ಓವರ್ ನಲ್ಲಿ ಜಾಲಿಯಾಗಿ, ಮೋಸ ಮಾಡಲೆಂದೆ ನೀನು ಬಂದೆಯಾ, ಪ್ರೀತಿ ಹೆಸರು ಹೇಳಿ ಎದುರು ನಿಂತೆಯಾ ಅಂತ ಹಾಡ್ತಾ ರೋಡ್ ಮೇಲೆ ನಿಂತಿದ್ದ ಒಂದ್ ಕಾರ್ಗೆ ಡಿಕ್ಕಿ ಹೊಡೆದ್ಲು. ಆಕೆ ಆ ಕಾರ್ ಡ್ರೈವರ್ನೇ ನೋಡ್ತಾ, ಮನೆಗೆ ಹೋಗಲ್ಲ, ಚೆನ್ನಾಗಿರೋ ಹುಡ್ಗಿರ್ನ ಕಂಡ್ರೆ ಸಾಕು ಜೋಲ್ ಸುರಿಸ್ತಾ ನಿಂತ್ಕೊಂಡ್ ಬಿಡ್ತೀರಾ ಕಳ್ಬಡ್ಡಿ ಮಕ್ಳ, ರಯ್ಯ ರಯ್ಯ ಅಂತ ಬೈದು ಮುಂದೆ ಬಂದ್ಲು. ನಂದಿನಿ ಹಾಗೆ ಹಾಡ್ಕೊಂಡು ಮುಂದೆ ಹೋಗ್ತಿರ್ಬೇಕಾದ್ರೆ ರೋಡಲ್ಲಿರೋ ಸ್ಟ್ರೀಟ್ ಲೈಟ್ಸ್ ಎಲ್ಲ ಸಡನ್ ಆಗಿ ಆಫ್ ಆದ್ವು. ಸ್ಟ್ರೀಟ್ ಲೈಟ್ಸ್ ಆಫ್ ಆಗಿದ್ರಿಂದ ರೋಡ್ ಫುಲ್ ಕತ್ಲೆಯಾಗಿತ್ತು. ಸುತ್ತಮುತ್ತ ನೋಡಿದ್ರೆ ಆ ರೋಡಲ್ಲಿ ಒಂದು ನಾಯಿ ಕೂಡ ಕಾಣಿಸ್ತಿಲ್ಲ. ಇದೇ ಟೈಮಲ್ಲಿ ಬ್ಲ್ಯಾಕ್ ಡ್ರೆಸ್ ಹಾಕೊಂಡಿರೋ ಯಾರೋ 4 ಜನ ಬಂದು ನಂದಿನಿನ ಸುತ್ತುವರೆದಿದ್ರು. ನಂದಿನಿ ನಶೆಯಲ್ಲಿದ್ದಿದ್ರಿಂದ ಅವ್ರು ಯಾರ ಮುಖನೂ ಅವಳಿಗೆ ಕರೆಕ್ಟ್ ಆಗಿ ಕಾಣಿಸ್ತಾನೆ ಇರಲಿಲ್ಲ. ಅದೇ ಸಮಯಕ್ಕೆ ಆ ಗುಂಪಲ್ಲಿದ್ದ ಒಬ್ಬ, ನಮಗ್ ಬೇಕಾಗಿರೋದು ಇವಳೇ ಕಣ್ರೋ, ತಪ್ಪಿಸ್ಕೊಂಡು ಹೋಗಿರೋ ತರ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಂಗೆ ಹಿಂದೆ ಇದ್ದ ಒಬ್ಬ ವ್ಯಕ್ತಿ ನಂದಿನಿ ಕಿರಿಚದೆ ಇರೋ ತರ ಅವಳ ಬಾಯಿ ಮುಚ್ಚಿದ್ದ. ನಂದಿನಿ ತಪ್ಪಿಸ್ಕೊಳ್ಳೋಕ್ ಎಷ್ಟೇ ಪ್ರಯತ್ನ ಪಟ್ರು ಅವಳಿಂದ ಅದು ಆಗ್ತಾನೆ ಇರಲಿಲ್ಲ. ಅಲ್ಲಿದ್ದ ಇನ್ನಿಬ್ರು ಅವಳ 2 ಕಾಲನ್ನು ಕಟ್ಟಿ ಕಾರ್ ಒಳಗಡೆ ತಳ್ಳಿದ್ರು. ಬಿಡ್ರೋ ನನ್ನ, ಹೆಲ್ಪ್ ಮೀ ಅಂತ ಜೋರಾಗಿ ಕಿರ್ಚೋಕ್ ಟ್ರೈ ಮಾಡ್ತಿದ್ದ ನಂದಿನಿ ಕಪಾಳಕ್ಕೆ ಅಲ್ಲಿದ್ದ ಒಬ್ಬ ವ್ಯಕ್ತಿ ಪಠಾರ್ ಅಂತ ಹೊಡೆದ. ಮೊದ್ಲೇ ಹ್ಯಾಂಗ್ ಓವರ್ ನಲ್ಲಿದ್ದ ನಂದಿನಿ ಆ ಹೊಡೆತಕ್ಕೆ ಪ್ರಜ್ಞೆ ತಪ್ಪಿ ಬಿದ್ಲು. ನಂತರ ಕಾರು ಅಲ್ಲಿಂದ ಫಾಸ್ಟ್ ಆಗಿ ಮೂವ್ ಆಯ್ತು. ಆ ರಾತ್ರಿ ತನ್ನ ಜೀವನದಲ್ಲಿ ಈ ಥರದೊಂದು ಘಟನೆ ನಡೆಯುತ್ತೆ ಅಂತ ನಂದಿನಿ ಊಹೆ ಕೂಡ ಮಾಡಿರಲಿಲ್ಲ. ಅದು ಹೋಟೆಲ್ ರಾಯಲ್ ಪ್ಲಾಜಾ ಎಂಟ್ರೆನ್ಸ್ ಅಲ್ಲಿ ಒಂದು ಟಾಪ್ ಅಂಡ್ ರೇಂಜ್ ರೋವರ್ ಕಾರು ಫಾಸ್ಟ್ ಆಗಿ ಬಂದ್ ನಿಲ್ತು. ಕಾರಿಂದ ಚಾಕ್ಲೇಟ್ ಬಾಯ್ ತರ ಇರೋ ಆದಿತ್ಯ ಒಡೆಯರ್ ಇಳ್ದ. 6 ಫೀಟ್ ಹೈಟು, ಹ್ಯಾಂಡ್ಸಮ್ ಲುಕ್ಕು, ಪರ್ಫೆಕ್ಟ್ ಅಂಡ್ ಫಿಟ್ ಆಗಿರೋ ಆ ಕಾಸ್ಟ್ಲಿ ಸೂಟು, ನೋಡೋಕೆ ಒಳ್ಳೆ ಹಾಲಿವುಡ್ ಹೀರೋ ತರ ಇದ್ದ.
ಅವನ್ ಹಿಂದೆ 10 ಜನ ಬೌನ್ಸರ್ಸ್ ಕೂಡ ಇದ್ರು. ಅವನು ಸ್ಟೈಲ್ ಆಗಿ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅಲ್ಲೇ ಇದ್ದ ಹೋಟೆಲ್ ಮ್ಯಾನೇಜರ್ ಗುಡ್ ಈವ್ನಿಂಗ್ ಸರ್ ಅಂತ ಸ್ವಾಗತಿಸ್ದ. ಆದಿತ್ಯ ಅಲ್ಲಿಗ್ ಬಂದಿರೋದ್ನ ಗಮನಿಸಿದ ಕೆಲವು ಹುಡುಗಿರು, ಹೇ ಅವರು ಆದಿತ್ಯ ಒಡೆಯರಲ್ವಾ, ಆದಿತ್ಯ ಆದಿತ್ಯ ಅಂತ ಜೋರಾಗಿ ಕೂಗ್ತಾ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಸೆಲ್ಫಿ ತಗೊಳಕ್ಕೆ ಅಂತ ಹತ್ರ ಬರೋ ಪ್ರಯತ್ನ ಮಾಡಿದ್ರು. ಆದ್ರೆ ಆ ಅವಕಾಶನ ಬಾಡಿ ಗಾರ್ಡ್ಸ್ ಅವ್ರಿಗೆ ಕೊಡ್ಲಿಲ್ಲ. ಆ ಹೋಟೆಲ್ ಮ್ಯಾನೇಜರ್ ಮತ್ತೆ ಸ್ಟಾಫ್ಸ್ ಎಲ್ಲ ಆದಿತ್ಯ ಒಡೆಯರ್ಗೆ ಸ್ಪೆಷಲ್ ಕೇರ್ ತಗೊಂಡು ಖುದ್ದಾಗಿ ಅವರೇ ಲಿಫ್ಟ್ ನಲ್ಲಿ 12th ಫ್ಲೋರ್ ಕರ್ಕೊಂಡು ಹೋಗಿ ಅವರ ಸ್ಪೆಷಲ್ ರೂಮ್ ತೋರಿಸಿ ಅಲ್ಲಿಂದ ಹೊರಟ್ರು. ಆಕ್ಚುಲಿ ಫಾರಿನ್ ಕ್ಲೈಂಟ್ಸ್ ಜೊತೆ ಬಿಸ್ನೆಸ್ ಮೀಟಿಂಗ್ ಇದ್ದಾಗೆಲ್ಲ ಆದಿತ್ಯ ಇಲ್ಲೇ ಬಂದು ಉಳ್ಕೊಳ್ತಿದ್ದ. ಅವನಿಗಂತಾನೆ ವರ್ಷ ಇಡೀ ಹೋಟೆಲ್ ರಾಯಲ್ ಪ್ಲಾಜಾದಲ್ಲಿ ಒಂದು ಸೂಟ್ ರೂಮ್ ರಿಸರ್ವ್ ಮಾಡಿಟ್ಟಿದ್ರು. ರೂಮ್ ಒಳಗ್ ಹೋದ ಆದಿತ್ಯ ತನ್ನ ಶೂ ಮತ್ತೆ ಟೈ ತೆಗೆದು ನಿಧಾನಕ್ ಉಸಿರು ಬಿಡ್ತಾ ರಿಲ್ಯಾಕ್ಸ್ ಆಗಿ ಕಣ್ಮುಚ್ಚಿದ. ಅಷ್ಟ್ರಲ್ಲಿ ಹೊರಗಡೆಯಿಂದ ಯಾರೋ ಡೋರ್ ಲಾಕ್ ಮಾಡ್ತಿರೋ ಶಬ್ದ ಕೇಳ್ತು. ಹಲೋ, ಯಾರದು ಅಂತ ಜೋರಾಗಿ ಕೂಗ್ದ. ಹೊರಗಡೆಯಿಂದ ಯಾವುದೇ ರಿಪ್ಲೈ ಬರ್ಲಿಲ್ಲ. ತಾನೇ ಸೀದಾ ಡೋರ್ ಹತ್ರ ಹೋಗಿ ಲಾಕ್ ಓಪನ್ ಮಾಡೋ ಪ್ರಯತ್ನ ಮಾಡ್ದ. ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ಓಪನ್ ಆಗ್ತಿಲ್ಲ. ರೀ, ಯಾರೇ ಅದು, ಲಾಕ್ ಓಪನ್ ಮಾಡಿ ಅಂತ ಕೇಳಿದ್ರು ಕೂಡ ಹೊರಗಡೆಯಿಂದ ಯಾವುದೇ ರಿಪ್ಲೈ ಬರ್ದಿರೋ ಕಾರಣ ಹೋಟೆಲ್ ಸ್ಟಾಫ್ಗೆ ಕಂಪ್ಲೇಂಟ್ ಮಾಡೋಕೆ ಅಂತ ರೂಮಲ್ಲಿ ಇದ್ದ ಲ್ಯಾಂಡ್ಲೈನ್ ಹತ್ರ ಹೋಗ್ತಿರುವಾಗ ಅವನ್ ಮೊಬೈಲ್ ರಿಂಗ್ ಆಯ್ತು. ಕಾಲ್ ಪಿಕ್ ಮಾಡಿ ಹಲೋ ಹೇಮಂತ್ ಅಂತ ಹೇಳ್ದ. ಆ ಕಡೆಯಿಂದ ವೆಲ್ಕಮ್ ಟು ದ ಸಿಟಿ ಬ್ರೋ, ನೀವು ಬರ್ತೀರಾ ಅಂತಾನೆ ನಿಮ್ಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ನ ರೆಡಿ ಮಾಡಿಟ್ಟಿದೀನಿ, ಹೇಗಿದೆ, ಗಿಫ್ಟ್ ಇಷ್ಟ ಆಯ್ತಾ ಅಂತ ಕೇಳ್ದ ಹೇಮಂತ್. ಅವನ್ ಮಾತ್ ಕೇಳಿ ಆದಿತ್ಯ, ಹೇಮಂತ್ ಏನಿದು ಚಿಕ್ಕ ಹುಡುಗರ ಥರ, ಫಸ್ಟ್ ಡೋರ್ ಓಪನ್ ಮಾಡು ಅಂತ ಕೋಪದಿಂದ ಹೇಳ್ದ. ಅದಕ್ಕೆ ಹೇಮಂತ್, ಕೂಲ್ ಕೂಲ್ ಬ್ರೋ, ಡೋರ್ ಆಮೇಲೆ ಓಪನ್ ಮಾಡ್ತೀನಿ, ಫಸ್ಟ್ ನಾನ್ ಕಳ್ಸಿರೋ ಗಿಫ್ಟ್ ಹೇಗಿದೆ ಅಂತ ಹೇಳು. ನೀನ್ ಈ ತರದ್ ಗಿಫ್ಟ್ ನ ನಿನ್ ಲೈಫ್ ಅಲ್ಲೇ ನೋಡಿರಲ್ಲ, ಪಕ್ಕಾ ಹೇಳ್ತೀನಿ, ಈ ಗಿಫ್ಟ್ ನೋಡಿ ನೀನ್ ಫುಲ್ ಹ್ಯಾಪಿ ಆಗ್ತೀಯಾ, ಎಂಜಾಯ್ ಎಂಜಾಯ್ ಅಂತ ಕಾಲ್ ಕಟ್ ಮಾಡ್ದ. ಆದಿತ್ಯ ಮತ್ತೆ ಕೋಪದಿಂದ ಹೇಮಂತ್ ಕಾಲ್ ಮಾಡ್ದ. ನೀವು ಕರೆ ಮಾಡುತ್ತಿರುವ ನಂಬರ್ ಈ ಸಮಯದಲ್ಲಿ ಸ್ವಿಚ್ ಆಫ್ ಆಗಿದೆ, ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಆದ್ರೆ ಹೇಮಂತ್ ನಂಬರ್ ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು. ಇದರಿಂದ ಇನ್ನಷ್ಟು ಕೋಪಗೊಂಡ ಆದಿತ್ಯ ಹೇಮಂತ್ಗೆ ಪದೇ ಪದೇ ಕಾಲ್ ಮಾಡೋ ಪ್ರಯತ್ನ ಮಾಡ್ದ. ಆದ್ರೆ ಅದರಿಂದ ಯಾವ ಪ್ರಯೋಜನನೂ ಇಲ್ಲ ಅನ್ನೋದು ಅವನಿಗೆ ಅರ್ಥ ಆಯ್ತು. ಆದಿತ್ಯ ಕೋಪದಿಂದ ತನ್ನ ಬ್ಲೇಸರ್ನ ತೆಗೆದು ಸೋಫಾ ಮೇಲೆ ಬೀಸಾಕಿ, ಈ ನನ್ ಮಗ ನನ್ ಕೈಗೆ ಸಿಗ್ಲಿ, ಇದೇ ಅವನಿಗೆ ಅಂತ ಬೈದ. ಅದೇ ವೇಳೆ ಬಾತ್ರೂಮ್ನಿಂದ ಶವರ್ ಶಬ್ದ ಆದಿತ್ಯ ಕಿವಿಗೆ ಬೀಳ್ತು. ನಿಧಾನಕ್ಕೆ ಕೇಳ್ತಾ ಇದ್ದ ನೀರಿನ ಶಬ್ದ ಈಗ ಜೋರಾಗಿ ಕೇಳಿಸ್ತಾ ಇತ್ತು. ಆದಿತ್ಯ ಸ್ಲೋ ಆಗಿ ಬಾತ್ರೂಮ್ ಡೋರ್ ಹತ್ರ ಹೋದ. ಬಾತ್ರೂಮ್ ಬಾಗ್ಲಿಗೆ ಕಿವಿ ಕೊಟ್ಟ. ಒಳಗೆ ಒಂದ್ ಹುಡುಗಿ ಸಣ್ಣ ನೀಲಿ ಯಾವುದೋ ಹಾಡ್ ಗುಣಗ್ತಾ ಇರೋದು ಅವನಿಗೆ ಕೇಳಿಸ್ತು. ಆದಿತ್ಯ ನಿಧಾನಕ್ಕೆ ಹೆದರ್ಕೊಂಡು ಬಾಗಿಲನ್ನ ಓಪನ್ ಮಾಡ್ದ. ಮೇಲೆ ಶವರಿಂದ ನೀರು ಕೆಳಗಡೆ ಬೀಳ್ತಾ ಇತ್ತು. ಅಲ್ಲೇ ಇದ್ದ ಬಾತ್ ಟಬ್ ನಲ್ಲಿ ಒಬ್ಳು ಹುಡುಗಿ ಕಣ್ಮುಚ್ಚಿ ಮಲಗಿದ್ಲು. ಬಾತ್ ಟಬ್ ತುಂಬಾ ಗುಲಾಬಿ ಹೂಗಳೇ ತುಂಬಿತ್ತು. ಬಾತ್ ಟಬ್ ನಲ್ಲಿದ್ದ ಆ ಹುಡುಗಿ ಮುಖ ಆದಿತ್ಯಂಗೆ ಸರಿಯಾಗಿ ಕಾಣಿಸ್ಲಿಲ್ಲ. ಆದ್ರೆ ಬಾತ್ ಟಬ್ ಅಲ್ಲಿ ಆ ಗುಲಾಬಿ ಹೂಗಳ ಮಧ್ಯದಿಂದ ಹೊರಗಡೆ ಹಾಕಿರೋ ಅವಳ ಕಾಲ್ಗಳು ಆಕಾಶದ ನಕ್ಷತ್ರದ ಹಾಗೆ ಹೊಳಿತಾ ಇದ್ದಿದ್ ಕಾಣಿಸ್ತು. ಈಗ ಆದಿತ್ಯ ಅವಳನ್ನ ನೋಡಿ, ಹೇ ಯಾರ್ ನೀನು, ಇಲ್ಲಿ ಯಾಕೆ ಬಂದಿದ್ಯಾ, ಹೊರಡು ಇಲ್ಲಿಂದ ಅಂತ ಕೋಪದಿಂದ ಹೇಳ್ತಾ ಬಾತ್ರೂಮ್ ಒಳಗಡೆ ಕಾಲಿಟ್ಟ. ಅವಳನ್ನ ಬಾತ್ ಟಬ್ ಇಂದ ಎಳೆದು ಆಚೆ ಹಾಕೋಣ ಅಂತ ಹೋದ ಆದಿತ್ಯ ಅವಳ ಸೌಂದರ್ಯ ನೋಡಿ ಅಲ್ಲಿ ಸ್ಟನ್ ಆಗಿ ನಿಂತ. ಹಾಲಿನಂತೆ ಹೊಳೆಯೋ ಅವಳ ಮೈಬಣ್ಣ, ಸುಂದರವಾದ ಆ ಕಣ್ಗಳು, ರೆಡ್ ವೈನ್ ಅಂತಿರೋ ಆ ತುಟಿಗಳು, ನೀರಿನಲ್ಲಿ ಅಲ್ಪ ಸ್ವಲ್ಪ ಒದ್ದೆಯಾದ ಆ ತಲೆ ಕೂದ್ಲು, ಆ ಮುಂಗುರುಳು ಅವಳ ಕೆನ್ನೆ ಮೇಲೆ ಹರಿದಾಡ್ತಿದ್ವು. ಸ್ಮೈಲ್ ಮಾಡಿದಾಗ ಕೆನ್ನೆ ಮೇಲೆ ಗುಳಿ ಬೀಳೋ ಆ ಮುದ್ದು ಮುಖನ ನೋಡ್ತಾ ಆದಿತ್ಯ ಮೈ ಮರೆತು ನಿಂತಿದ್ದ. ಆದಿತ್ಯ ಎಷ್ಟೋ ಜನ ಹುಡುಗಿರನ್ನ ದೂರದಿಂದ ನೋಡಿದ್ದ. ಇನ್ಫ್ಯಾಕ್ಟ್ ಹುಡುಗಿರು ಆದಿತ್ಯನ ನೋಡಿ ಅವನ ಹಿಂದೆ ಬೀಳ್ತಿದ್ರು. ಆದ್ರೆ ಅವ್ರು ಯಾರು ಅವನ್ಗೆ ಅಷ್ಟೊಂದು ಅಟ್ರಾಕ್ಟಿವ್ ಅಂತ ಅನ್ಸೇ ಇರ್ಲಿಲ್ಲ. ಆದ್ರೆ ಇವಳು ಯಾಕೋ ಅವನಿಗೆ ಸ್ಪೆಷಲ್ ಅಂತ ಅನಿಸ್ತಾ ಇತ್ತು. ಆ ಹೇಮಂತ್ ಕಳ್ಸಿರೋ ಗಿಫ್ಟ್ ಇವಳಲ್ಲ ತಾನೆ ಅಂತ ತನ್ನ ಮನ್ಸಲ್ಲೇ ಹೇಳ್ಕೊಂಡು, ಹಲೋ 5 ನಿಮಿಷ ಟೈಮ್ ಕೊಡ್ತಾ ಇದ್ದೀನಿ, ಅಷ್ಟ್ರಲ್ಲಿ ಇಲ್ಲಿಂದ ಹೊರಡು ಅಂತ ಜೋರ್ ಮಾಡಿ ಹೇಳ್ದ. ನಿಜ ಹೇಳ್ಬೇಕು ಅಂದ್ರೆ ಆದಿತ್ಯನ್ಗೆ ಹುಡ್ಗಿರಂದ್ರೇನೆ ಆಗಲ್ಲ. ಹುಡ್ಗಿರ್ ವಿಷಯದಲ್ಲಿ ಅವನ್ಗೊಂದ್ ಪ್ರಾಬ್ಲಮ್ ಇತ್ತು. ತನ್ ಮನೆ ಹೆಂಗಸ್ರನ್ನ ಬಿಟ್ರೆ ಬೇರೆ ಹುಡ್ಗಿರ ಗಾಳಿ ಸೋಕಿದ್ರು ಅವನಿಗೊಂಥರ ಅಲರ್ಜಿ ಆಗ್ತಿತ್ತು.
ಅವ್ರು ಮುಟ್ಟಿದ್ರಂತೂ ಮೈಯೆಲ್ಲ ಕೆರೆದಂಗೆ, ಒಂದ್ ರೀತಿ ಮೈಯೆಲ್ಲ ಉರಿ ಹತ್ತಂಗ್ ಆಗ್ತಿತ್ತು. ಜಗತ್ತಲ್ಲಿ ಯಾರಿಗೂ ಇಲ್ದೇ ಇರೋಂತ ಒಂದು ಪೆಕ್ಯುಲಿಯರ್ ಡಿಸೀಸ್ ಅದು. ಅವನಿಗೆ ಆಂಟಿ ವುಮೆನ್ ಡಿಸಾರ್ಡರ್ ಇತ್ತು. ಹುಡುಗಿರು ಎಷ್ಟೇ ಬ್ಯೂಟಿಫುಲ್ ಆಗಿದ್ರು ಕೊನೆಗೆ ಆ ವಿಶ್ವ ಸುಂದರಿನೇ ತಾನಾಗ್ತಾನೆ ಬಂದು ಪ್ರಪೋಸ್ ಮಾಡಿದ್ರು ರಿಜೆಕ್ಟ್ ಮಾಡ್ತಿದ್ದ ಅವನು. ಅದಕ್ಕೆ ಆದಿತ್ಯನ ಹೃದಯದಲ್ಲಿ ಇನ್ನು ಯಾವ ಹುಡುಗಿಗೂ ಸ್ಥಾನ ಸಿಕ್ಕಿರ್ಲಿಲ್ಲ. ಇವನ್ ಕಾಯಿಲೆ ಗುಣಪಡಿಸಕ್ಕೆ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಷ್ಟೇ ಪ್ರಯತ್ನ ಮಾಡಿದ್ರು ಕೊನೆಗೆ ಅವರೇ ಸೋತ್ ಹೋಗ್ತಿದ್ರು. ಹಾಗಂತ ಅವನೇನು ಗೇ ಅಲ್ಲ, ಇಂಪಾರ್ಟೆಂಟ್ ಅಂತೂ ಅಲ್ವೇ ಅಲ್ಲ. ಇಲ್ಲಿಂದ ಹೊರಟು ಹೋಗು ಅಂತ ಹೇಳಿದ್ರು ಕೂಡ ಅವನ್ ಮಾತ್ಗೆ ಕ್ಯಾರೆ ಅಂದೆ ಅವಳು ತನ್ನ ಕೈ ಮುಂದೆ ಮಾಡಿ ನಶೆಯಲ್ಲಿ ಬಿದ್ದೆ ಬಿದ್ದೆ ಬಾತ್ರೂಮಲ್ಲಿ ಲವಲ್ಲಿ ಬಿದ್ದೆ ಮೈಯೆಲ್ಲ ಒದ್ದೆ ಅಂತ ಹಾಡ್ ಹಾಡ್ತಾ ಇದ್ಲು. ಈಗಂತೂ ಆದಿತ್ಯಂಗೆ ಕೋಪ ನೆತ್ತಿಗೇರಿತ್ತು. ಅವನು ಅವಳ ಕೈ ಹಿಡ್ದೆಳ್ದು ಆಚೆ ಹಾಕ್ಬೇಕು ಅಂತ ಬಾತ್ ಟಬ್ ಕಡೆ ಕಾಲಿಟ್ಟ. ಅವಳ ಕಣ್ಗಳನ್ನೇ ನೋಡ್ತಿದ್ದ ಅವನು ಕೆಳಗ್ ನೆಲದ ಮೇಲಿದ್ ಸೋಪ್ ವಾಟರ್ನ ಗಮನಿಸ್ಲೇ ಇಲ್ಲ. ಅವನು ಕಾಲ್ ಮುಂದಿಡ್ತಾ ಇದ್ದಂಗೆ ಸರಕ್ ಅಂತ ಕಾಲ್ ಜಾರ್ತು. ನೋಡ್ತಿದ್ದಂಗೆ ಆದಿತ್ಯನು ಆ ಹುಡುಗಿ ಜೊತೆ ಬಾತ್ ಟಬ್ ಅಲ್ಲಿದ್ದ. ಆ ಹುಡುಗಿ ದೇಹ ಸ್ಪರ್ಶ ಆಗ್ತಿದ್ದಂಗೆ ಆದಿತ್ಯನ್ ಬಾಡಿಲಿ ಕರೆಂಟ್ ಪಾಸ್ ಆದಾಗಾಯ್ತು. ಫಸ್ಟ್ ಟೈಮ್ ಒಂದು ಹುಡುಗಿ ಸ್ಪರ್ಶದಿಂದ ಅವನ ಮನ್ಸು ಮತ್ತೆ ದೇಹ ಎರಡು ಪ್ರತಿಕ್ರಿಯಿಸ್ತಾ ಇರೋದು ಅಂತ ಅವನಿಗೆ ತಿಳಿತು. ಆದಿತ್ಯ ಆ ಹುಡುಗಿ ಮೇಲ್ ಬಿದ್ದೋನು ಅಲ್ಲೇ ಸ್ವಲ್ಪ ಸರ್ಕೊಂಡ. ಅವಳ ಕಣ್ಗಳನ್ನ, ಅವಳ ತುಟಿಗಳನ್ನೇ ನೋಡ್ತಾ ಹಾಗೇ ಮೈಮರ್ತಿದ್ದ. ಆದಿತ್ಯನ್ ಕೈ ಬೆರಳುಗಳು ಆ ಹುಡುಗಿ ಕೈ ಬೆರಳುಗಳನ್ನ ಬಂಧಿಸಿತ್ತು. ತನ್ನೆರಡು ಕೈಗಳಿಂದ ಅವಳ ಕೈಗಳನ್ನ ಮೇಲೆತ್ತಿ ತನ್ನ ಹೆಗಲಿಗೆ ಹಾಕೊಂಡಿದ್ದ. ಅವಳನ್ನ ತನ್ನ ತೋಳುಗಳಿಂದ ಬಂಧಿಸಿ ಅವಳ ಮುಖದ ಹತ್ರ ತನ್ನ ಮುಖಾನ ತಗೊಂಡ್ ಹೋದ. ಆಕೆ ನಿಧಾನಕ್ಕೆ ಹೆಲ್ಪ್ ಮೀ ಪ್ಲೀಸ್ ಅಂತ ನಶೆಲೆ ಸಣ್ಣದಾಗಿ ಕೂಗ್ತಿದ್ಲು. ಆದಿತ್ಯ ಈಗ ಅವಳ ಸಾಫ್ಟ್ ಆದ ತುಟಿಗೆ ತನ್ನ ತುಟಿನ ಲಾಕ್ ಮಾಡಿದ್ದ. ನಶೆಯಲ್ಲಿದ್ದ ಅವಳು ತನಗೆ ಗೊತ್ತಿಲ್ಲದೆ ಅವನಿಗೆ ಸಹಕರಿಸ್ತಿದ್ಲು. ಆದಿತ್ಯನ ಮೈಯಲ್ಲಿ ಹೈ ವೋಲ್ಟೇಜ್ ಕರೆಂಟ್ ಪಾಸ್ ಆಗ್ತಿರೋ ತರ ಆಗಿ ಅವನ ಕಣ್ಣಿಂದ ನೀರ್ ಜಾರಿ ಬಾತ್ ಟಬ್ ಒಳಗ್ ಬಿದ್ದಿತ್ತು. ಅವನು ಅದಾಗ್ಲೇ ಅವಳನ್ನ ಬಾತ್ರೂಮಿಂದ ಮೇಲೆತ್ತಿ ರೂಮಲ್ಲಿರೋ ಮೆತ್ತನೆಯ ಹಾಸಿಗೆ ಮೇಲೆ ಮಲಗಿಸಿದ್ದ. ಆದಿತ್ಯನ ಮನ್ಸು ಸಾಕು ಸಾಕು ಇನ್ ಮುಂದುವರಿಬೇಡ ಅಂತ ಹೇಳ್ತಾ ಇದ್ರೆ ಅವನ ದೇಹ ಇನ್ನು ಬೇಕು ಬೇಕು ಅಂತ ಬಯಸ್ತಾ ಇತ್ತು. ಆದಿತ್ಯ ಈಗ ಮತ್ತೆ ಆ ಹುಡುಗಿನ ತನ್ನ ತೋಳಲ್ಲಿ ಬಂಧಿಸಿ ಕಿಸ್ ಮಾಡ್ತಾ ಇದ್ದ. ಆ ರಾತ್ರಿ ಒಬ್ರಿಗೊಬ್ರು ಪರಿಚಯ ಇಲ್ದಿದ್ರು ಕೂಡ ಅವ್ರಿಗೆ ಗೊತ್ತಿಲ್ದಂಗೆ ಒಂದಾಗಿದ್ರು. ಮಾರ್ನಿಂಗ್ ರೂಮ್ ಕಿಟಕಿಯಿಂದ ಬರೋ ಸೂರ್ಯನ ಕಿರಣಗಳು ನಂದಿನಿ ಮುಖದ ಮೇಲೆ ಬಿದ್ದು ಅವಳಿಗೆ ಎಚ್ಚರ ಆಯ್ತು. ಆಲ್ಕೋಹಾಲ್ ನಶೆ ಎಲ್ಲ ಇಳ್ದೋಗಿತ್ತು. ಕಣ್ ಬಿಡ್ತಾ ಇಡೀ ರೂಮ್ನ ಅವಳು ಗಮನಿಸಿದ್ಲು. ಆದ್ರೆ ಅವಳಿಗೆ ತಾನ್ ಎಲ್ಲಿದ್ದೀನಿ ಅಂತ ಗೊತ್ತಾಗ್ಲಿಲ್ಲ. ಅದೇ ಟೆನ್ಷನ್ ನಿಂದ ಅವಳ ಹಾರ್ಟ್ ಜೋರಾಗಿ ಹೊಡ್ಕೊಳ್ಳೋಕ್ ಶುರು ಮಾಡ್ತು. ಸಡನ್ ಆಗಿ ಬೆಡ್ ಮೇಲಿಂದ ಎದ್ದು ತನ್ನ ದೇಹನ ನೋಡ್ಕೊಂಡು ಶಾಕ್ ಆಗಿ ಬೆಡ್ಶೀಟ್ ಸುತ್ಕೊಂಡ್ಲು. ಅವಳ ದೇಹದ ಮೇಲೆ ಒಂದು ಸಣ್ಣ ಬಟ್ಟೆನೂ ಇಲ್ದೇ ಇರೋದ್ ಕಂಡು ಅವಳಿಗೆ ಪ್ರಾಣನೇ ಹೋದಂಗಾಯ್ತು. ಬಾತ್ರೂಮಿಂದ ನೀರ್ ಚಿಮ್ಮೋ ಶಬ್ದ ಕೇಳಿಸ್ತಿತ್ತು. ಗಾಬರಿಯಿಂದ ನಾನು ಇಲ್ಲಿಗೆ ಹೇಗ್ ಬಂದೆ ಅಂತ ನೆನಪು ಮಾಡ್ಕೊಳ್ಳೋಕ್ ಪ್ರಯತ್ನ ಪಟ್ಲು. ನಿಧಾನಕ್ಕೆ ಹಿಂದಿನ ದಿನ ನಡೆದಿರೋ ಒಂದೊಂದೇ ಘಟನೆಗಳನ್ನ ಜ್ಞಾಪಿಸ್ಕೊಂಡು ಅವಳ ಒಳಗಡೆ ಇದ್ದ ದುಃಖನ ಕಂಟ್ರೋಲ್ ಮಾಡ್ಕೊಳ್ಳೋಕಾಗ್ದೆ ಜೋರಾಗಿ ಅಳೋಕ್ ಶುರು ಮಾಡಿದ್ಲು. ರಾಮ್ಲೀಲಾ ಅಪಾರ್ಟ್ಮೆಂಟ್ ಅಲ್ಲಿ ನಡೆದ ಘಟನೆಗಿಂತ ಅವಳಿಗೆ ನಿನ್ನೆ ರಾತ್ರಿ ರೂಮಲ್ಲಿ ನಡೆದಿರೋ ಘಟನೆ ನೆನ್ಸ್ಕೊಂಡು ಜಾಸ್ತಿ ಸಂಕಟ ಆಯ್ತು. ಅವಳಿಗೆ ತನ್ನ ಬಗ್ಗೆನೆ ಅಸಹ್ಯ ಅನಿಸ್ತಾ ಇತ್ತು. ತನ್ನ ಮುಖ ಮತ್ತೆ ದೇಹನ ಕನ್ನಡಿ ನೋಡ್ಕೊಂಡು ಡ್ಯಾಮ್ ಇಟ್ ಅಂತ ಮತ್ತೆ ಅಳೋಕ್ ಶುರು ಮಾಡಿದ್ಲು. 3 ನಿಮಿಷ ಅತ್ತಾದ್ಮೇಲೆ ಇನ್ನು ಅಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ ಅಂತ ನಿಟ್ಟುಸಿರ್ಬಿಡ್ತಾ ಗಟ್ಟಿ ಮನ್ಸ್ ಮಾಡ್ಕೊಂಡು ಕಣ್ಣೀರ್ ಒರೆಸ್ಕೊಂಡು ದೂರದಲ್ಲಿ ನೆಲದ ಮೇಲೆ ಬಿದ್ದಿದ್ದ ತನ್ನ ಬಟ್ಟೆ ಹಾಕೊಂಡು ರೆಡಿಯಾಗಿ ಅಲ್ಲಿಂದ ಹೊರಟ್ಲು. ಆಗ್ತಾನೆ ಸ್ನಾನ ಮುಗಿಸ್ಕೊಂಡು ಬಾತ್ರೂಮಿಂದ ಹೊರಗಡೆ ಬಂದ ಆದಿತ್ಯ. ಒಂದು ಟವಲ್ನ ಸೊಂಟಕ್ಕೆ ಕಟ್ಕೊಂಡು ಇನ್ನೊಂದ್ ಟವಲಿಂದ ತಲೆ ಒರೆಸ್ಕೊಳ್ತಾ ಬೆಡ್ ಹತ್ರ ಬಂದ. ಬೆಡ್ ಫುಲ್ ಮೆಸ್ಸಿ ಆಗಿರೋದ್ನ ನೋಡಿ ಅವನ ಮುಖದಲ್ಲೊಂದು ಸಣ್ಣ ನಗು ಮೂಡ್ತು. ಆದ್ರೆ ಬೆಡ್ ಮೇಲೆ ಆ ಹುಡುಗಿ ಕಾಣಿಸ್ದೇ ಇರೋದ್ ನೋಡಿ ಆದಿತ್ಯಂಗೆ ಫಸ್ಟ್ ಟೈಮ್ ಹಾರ್ಟ್ ಅಟ್ಯಾಕ್ ಆಗೋ ತರ ಫೀಲ್ ಆಯ್ತು. ಆದಿತ್ಯ ಟೆನ್ಷನ್ ಅಲ್ಲಿ ಅವಳನ್ನ ರೂಮ್ ಎಲ್ಲ ಹುಡುಕಿ ಬಾಲ್ಕನಿಗ್ ಬಂದು ನೋಡ್ದ. ಆದ್ರೆ ಅವಳು ಎಲ್ಲೂ ಕಾಣಿಸ್ಲಿಲ್ಲ. ಜೀವನದಲ್ಲಿ ಫಸ್ಟ್ ಟೈಮ್ ಇಷ್ಟಪಟ್ಟ ಹುಡುಗಿ ಏಕಾಏಕಿ ಕಾಣಿಸ್ದೇ ಇರೋದ್ನ ನೋಡಿ ಅವನ್ಗೆ ನೋವನ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ತಲೆ ಮೇಲ್ ಕೈ ಇಟ್ಕೊಂಡ್ ಕೂತ್ಕೊಂಡ. ಸ್ವಲ್ಪ ಹೊತ್ತು ಯೋಚಿಸಿ ಮೊಬೈಲ್ ತಗೊಂಡು ಹೇಮಂತ್ ಕಾಲ್ ಮಾಡ್ದ.
ಹೇಮಂತ್ ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ಅವನ ಇನ್ನೊಬ್ಬ ಫ್ರೆಂಡ್ ಸುರೇಂದ್ರಗೆ ಕಾಲ್ ಮಾಡ್ದ. ಕಾಲ್ ಪಿಕ್ ಮಾಡಿದ್ ಸುರೇಂದ್ರ ನಿದ್ದೆ ಗಣ್ಣಲ್ ಕಳಿಸಿ, ಏನ್ ವಿಷಯ, ಬೆಳಗ್ಗೆನೆ ಕಾಲ್ ಮಾಡಿದ್ಯಾ, ಏನಾದ್ರೂ ಅರ್ಜೆಂಟ್ ಇತ್ತ ವರ್ಕು ಅಂತ ಕೇಳ್ದ. ರಾತ್ರಿ ನನ್ ರೂಮಲ್ಲಿ ಒಬ್ಳು ಹುಡುಗಿ ಇದ್ಲು. ಇಡೀ ರಾತ್ರಿ ನನ್ ಜೊತೆನೆ ಕಳೆದಿದ್ಲು, ಆದ್ರೆ ಕಾಣ್ತಿಲ್ಲ. ಆದಿತ್ಯನ್ ಮಾತ್ ಕೇಳಿ ಸುರೇಂದ್ರ ಶಾಕ್ ನಿಂದ ಎದ್ ಕೂತು, ಏನ್ ಹೇಳ್ತಿದ್ಯಾ, ರಾತ್ರಿ ಇಡೀ ನಿನ್ ರೂಮಲ್ಲಿ ಹುಡುಗಿ ಇದ್ಲಾ, ಅದು ಇಬ್ರು ಜೊತೆಗೆ, ಇತ್ತೀಚೆಗೆ ಜೋಕ್ ಮಾಡೋದ್ ಕಲ್ತಿದ್ಯಾ ನೀನು ಅಂತ ವ್ಯಂಗ್ಯವಾಗಿ ಹೇಳ್ದ. ಹೌದು, ರಾತ್ರಿ ಎಲ್ಲ ನನ್ ಜೊತೆನೆ ಇದ್ಲು. ಅವಳ ಜೊತೆಲಿದ್ದಾಗ ಏನೋ ಒಂದು ಮ್ಯಾಜಿಕಲ್ ಫೀಲಿಂಗ್ ಇತ್ತು, ಅದನ್ನ ಮಾತಲ್ಲೆಲ್ಲ ಹೇಳೋಕಾಗಲ್ಲ ಅಂತ ಹೇಳ್ತಿದ್ದಂಗೆ ಸುರೇಂದ್ರ ಅಡ್ಬಾಯ್ ಹಾಕಿ ನಗ್ತಾ, ಹುಡುಗಿರು ಅಂದ್ರೆ 6 ಅಡಿ ದೂರ ಇರೋ ನೀನು ರಾತ್ರಿ ಎಲ್ಲ ಒಂದ್ ಹುಡುಗಿ ಜೊತೆ ಇದ್ದೆ ಅಂದ್ರೆ ಹೇಗ್ ನಂಬ್ಲಿ, ಹುಡುಗಿರ್ ವಾಸನೆ ಕಂಡ್ರೇನೆ ಆಗಲ್ಲ ನಿಂಗೆ ಅಂಥದ್ರಲ್ಲಿ ಅಂತ ನಗೋಕ್ ಶುರು ಮಾಡ್ದ. ಹೌದು, ನಾನು ಒಪ್ಕೋತೀನಿ, ನನ್ಗ್ ಹುಡುಗಿರು ಅಂದ್ರೇನೆ ಆಗಲ್ಲ. ಆದ್ರೆ ಈ ಹುಡುಗಿ ಹಾಗಲ್ಲ, ಅವಳು ತುಂಬಾ ಸ್ಪೆಷಲ್. ನಾನ್ ಇಷ್ಟು ವರ್ಷ ಹುಡುಗಿರ್ ಬಗ್ಗೆ ಏನೋ ತಪ್ಪ ತಿಳ್ಕೊಂಡು ಅವ್ರನ್ನ ದೂರನೇ ಇಟ್ಟಿದ್ದೆ. ಆದ್ರೆ ಈ ಹುಡುಗಿ ನನ್ ಕಣ್ಣು ತೆರೆಸಿದ್ಲು. ನನಗ್ ಅವಳು ಬೇಕು. ಐ ಮೀನ್ ಲವ್ ವಿತ್ ಹರ್ ಅಂತ ಎಕ್ಸೈಟ್ ಆಗಿ ಆದಿತ್ಯ ಹೇಳ್ದ. ಓ ಮೈ ಗಾಡ್, ಆರ್ ಯು ಸೀರಿಯಸ್? ನಿಜವಾಗ್ಲೂ ಇದ್ ನೀನ್ ಹೇಳ್ತಿದ್ಯಾ? ನನಗ್ ನಂಬೋಕಾಗ್ತಿಲ್ಲ. ಅಲ್ಲ, ನೀವಿಬ್ರು ಫಿಸಿಕಲ್ ಆಗಿ ಕೂಡ ಮೂವ್ ಆದ್ರ? ಒಂದೇ ರಾತ್ರಿಗೆ ಅವಳ ಮೇಲೆ ಲವ್ ಆಯ್ತಾ? ಐ ಕಾಂಟ್ ಬಿಲೀವ್ ಇಟ್ ಮ್ಯಾನ್. ನಂಗೆ ಪ್ರಪಂಚನೇ ವಿಚಿತ್ರವಾಗಿ ಕಾಣಿಸ್ತಾ ಇದೆ ಅಂತ ಸುರೇಂದ್ರ ಹೇಳ್ದ. ನನಗ ಆ ಹುಡುಗಿನ ನೋಡ್ಬೇಕು, ಅವಳ ಜೊತೆ ಮಾತಾಡ್ಬೇಕು, ಮತ್ತೆ ಮತ್ತೆ ಮೀಟ್ ಮಾಡ್ಬೇಕು ಅನಿಸ್ತಿದೆ. ಇಷ್ಟು ದಿನ ಮಿಸ್ ಆಗಿದ್ ಹ್ಯಾಪಿನೆಸ್ ಈಗಷ್ಟೇ ಸಿಕ್ಕಿದೆ. ಇನ್ ಮುಂದೆ ಆ ಹ್ಯಾಪಿನೆಸ್ ಹೀಗೆ ಇರ್ಬೇಕು ಅಂದ್ರೆ ಆ ಹುಡುಗಿ ನನ್ ಜೊತೆನೆ ಇರ್ಬೇಕು ಅಂತ ಎಕ್ಸೈಟ್ ಆಗಿ ಆದಿತ್ಯ ಹೇಳ್ತಿರ್ಬೇಕಾದ್ರೆ ಸುರೇಂದ್ರ ಅವನ್ ಹೇಳ್ತಿರೋದ್ನ ಮೌನವಾಗಿ ಕೇಳೋದ್ ಬಿಟ್ರೆ ಬೇರೆ ಏನೂ ಹೇಳಲಿಲ್ಲ. ಯಾಕಂದ್ರೆ ಇಲ್ಲಿಯವರೆಗೆ ಆದಿತ್ಯನ್ ಬಾಯಿಂದ ಅಂತ ಮಾತುಗಳನ್ನೇ ಕೇಳಿರ್ಲಿಲ್ಲ. ಸ್ಪೆಷಲಿ ಅದು ಒಂದು ಹುಡುಗಿ ಬಗ್ಗೆ ಆದಿತ್ಯ ಯಾವತ್ತೂ ಈ ತರ ಹೇಳಿರ್ಲಿಲ್ಲ. ಸುರೇಂದ್ರನ್ ಹತ್ರ ಆ ಹುಡುಗಿ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲ ಅಂತ ತಿಳ್ಕೊಂಡ ಆದಿತ್ಯ ಕಾಲ್ ಕಟ್ ಮಾಡಿ ತಕ್ಷಣ ಮ್ಯಾನೇಜರ್ ರವಿಕುಮಾರ್ ಕಾಲ್ ಮಾಡಿ ನೇರವಾಗಿ, ನಿನ್ನೆ ರಾತ್ರಿ ನನ್ ಜೊತೆ ಇದ್ದ ಹುಡುಗಿ ಯಾರು ಅಂತ ತಿಳ್ಕೊಳ್ಳಿ, ನನ್ಗೆ ಅವಳ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು ಅಂತ ಸೀರಿಯಸ್ ಆಗಿ ಆರ್ಡರ್ ಮಾಡ್ದ. ಓಕೆ ಸರ್, ಖಂಡಿತ ಅವ್ರು ಯಾರು ಅಂತ ತಿಳ್ಕೊತೀವಿ ಅಂತ ರವಿಕುಮಾರ್ ಹೇಳ್ತಿದ್ದ ಹಾಗೆ ಕಾಲ್ ಕಟ್ ಮಾಡಿದ ಆದಿತ್ಯ, ಎಲ್ಲಿದೀಯಾ ಡಾರ್ಲಿಂಗ್, ಎಲ್ಲಿಗ್ ಹೋಗಿದೀಯಾ? ನೀನ್ ಚಂದ್ರಲೋಕಕ್ ಹೋದ್ರು ನಿನ್ಗೋಸ್ಕರ ಹುಡ್ಕೊಂಡ್ ಬರ್ತೀನಿ. ಇನ್ ಮುಂದೆ ನೀನೇ ನನ್ನ ಡೆಸ್ಟಿನಿ. ಓ ಮೈ ಡಾರ್ಲಿಂಗ್, ಪ್ಲೀಸ್ ಕಮ್ ಬ್ಯಾಕ್ ಟು ಮೀ ಅಂತ ಮನ್ಸಲ್ಲೇ ಹೇಳ್ಕೊಂಡ ಆದಿತ್ಯ. ಆದ್ರೆ ಈಗಾಗ್ಲೇ ನಂದಿನಿ ಹೋಟೆಲ್ ದಾಟಿ ತುಂಬಾ ದೂರ ಹೋಗಿದ್ಲು.